ಹೆಸರು ಮೇಘಾ ಪಾಟೀಲ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮಲ್ಲನಗೌಡಾಕ್ಷರ ಮುಂದಿನಮನೆ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜೈನ. ನಾನು ಈಗ ವೃತ್ತ ಮತ್ತು ವೃತ್ತದ ಭಾಗಗಳನ್ನು ಹೇಳುತ್ತೇನೆ. ವೃತ್ತ ಮತ್ತು ವೃತ್ತದ ಭಾಗಗಳು. ಒಂದು ಸ್ಥಿರ ಬಿಂದುವಿನಿಂದ ಸಮಾಂತರ ದೂರದಲ್ಲಿ ಸುತ್ತುವರೆದ ಬಿಂದುಗಳ ಗಣಕ್ಕೆ ವೃತ್ತ ಎನ್ನುವರು. ವೃತ್ತದ ಕೇಂದ್ರ ಬಿಂದು. ವೃತ್ತದ ಕೇಂದ್ರ ಬಿಂದು ಎಂದರೆ ಒಂದು ಸ್ಥಿರ ಬಿಂದುವನ್ನು ವೃತ್ತದ ಕೇಂದ್ರ ಬಿಂದು ಎನ್ನುವರು. ವ್ಯಾಸ. ವೃತ್ತದ ಮೇಲಿನ ವ್ಯಾಸ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗುವ ರೇಖಾಖಂಡಕ್ಕೆ ವ್ಯಾಸ ಎನ್ನುವರು. ತ್ರಿಜ್ಯ. ಕೇಂದ್ರ ಬಿಂದುವಿನಿಂದ ವೃತ್ತದ ಯಾವುದಾದರೂ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ತ್ರಿಜ್ಯ ಎನ್ನುವರು. ವೃತ್ತದ ಪರಿಧಿಯ ಯಾವುದಾದರೂ 2 ಕೇಂದ್ರ ಬಿಂದುವನ್ನು ಸೇರಿಸುವ ರೇಖಾಖಂಡಕ್ಕೆ ಝ ಎನ್ನುವರು. ವೃತ್ತದ ಪರಿಧಿಯ ಭಾಗವನ್ನು ಕಂಸ ಎನ್ನುವರು. ವೃತ್ತದ ಉದ್ದವನ್ನು ಪರಿಧಿ ಎನ್ನುವರು. ತ್ರಿಜ್ಯಾಂತರ ಖಂಡ. ಕೇಂದ್ರ ಬಿಂದುವಿನಿಂದ ಹೊರಟಂತಹ 2 ರೇಖೆಗಳ ನಡುವಿನ ಭಾಗವೇ ತ್ರಿಜ್ಯಾಂತರ ಖಂಡ. ವೃತ್ತದ ವಿಸ್ತೀರ್ಣ ಎಂದರೆ ವೃತ್ತದ ಸುತ್ತಳತೆಯ ಅರ್ಧ ಮತ್ತು ತ್ರಿಜ್ಯಗಳ ಗುಣಲಬ್ಧವೇ ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಸೂತ್ರ. ಸ್ಕ್ವೇರ್. ವೃತ್ತದ ವಿಸ್ತೀರ್ಣ ಎಂದರೆ ವೃತ್ತದ ಪರಿಧಿಯ ಭಾಗವನ್ನು ವೃತ್ತದ ವಿಸ್ತೀರ್ಣ ಎನ್ನುವರು. ವೃತ್ತದ ವಿಸ್ತೀರ್ಣ ಸೂತ್ರ. ವೃತ್ತದ ಸುತ್ತಳತೆ ಸೂತ್ರ.